ಆಮೇಲೆ ಮಾಡ್ತೀನಿರೋ. ಡಾಕ್ಟರ್ ನರ್ಮದಾ ಅವ್ರ ಫ್ರೆಂಡ್ ಅಂತೆ, ಸ್ಪೆಷಲ್ ಆರ್ಡರ್ ರೆಡಿ ಮಾಡಬೇಕು. ಆಮೇಲೆ ಮಾಡ್ತೀನಿರೋ. ಏನಪ್ಪ ಲಕ್ಸುರಿ ಬೆಡ್ಡು ನಮಗೆ ಬೇಕಂದ್ರೆ ಇಲ್ಲ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಇಲ್ಲಿ ಅರೇಂಜ್ ಮಾಡಿಸ್ತಾ ಇದ್ದೀರಾ? ಇದು ಡಾಕ್ಟರ್ ನರ್ಮದಾ ಅವ್ರ ಕಡೆ ಅವ್ರದ್ದು ಮೇಡಮ್. ಸ್ಪೆಷಲ್ ಆರ್ಡರ್ ರೆಡಿ ಮಾಡ್ತಾ ಇದ್ದೀವಿ. ಏನಾಗಿದೆ ಅಂತ ಅವ್ರಿಗೆ? ಬಲವಂತವಾಗಿ ಸಿಜರಿನ್ ಮಾಡಿ ಮಗು ತೆಗಿಬೇಕಂತೆ. ಇನ್ನ 7 ತಿಂಗಳಂತೆ ಅಮ್ಮನ್ಗೆ. 7 ತಿಂಗಳಿಗೆ ಹೆರಿಗೆನಾ? ಯಾರಪ್ಪ ಅದು ಪುಣ್ಯಾತ್ಮೆ? ಹೆಸರನ್ನ ಸೀಕ್ರೆಟ್ ಆಗಿಟ್ಟವ್ರೆ. ಡಾಕ್ಟರ್ಗೆ ಇಷ್ಟ ಇಲ್ಲ ಸಿಜರಿನ್ ಮಾಡಕ್ಕೆ. ಅಲ್ಲ ಡಾಕ್ಟರ್ಗಾದ್ರೂ ಬುದ್ಧಿ ಬೇಡವಾ? 7ನೇ ತಿಂಗಳಲ್ಲೇ ಹೆರಿಗೆ ಮಾಡಿದ್ರೆ ಬತ್ ಕುಳಿತಾಳ ಹೆಂಗ್ಸು? ಮಗು ಉಳಿಸೋದು ಕಷ್ಟನೇ. ಏನೋ ಗೊತ್ತಿಲ್ಲ ಮೇಡಮ್. ಚೇಚೆ, ಆ ಹೆಂಗ್ಸ್ಗೆ ನಾನು ಬುದ್ಧಿ ಹೇಳ್ತೀನಿ. ನನ್ನ ಮೊದಲನೇ ಸೊಸೆಗೂ 7 ತಿಂಗಳು. ಅವಳನ್ನೇ ಕರ್ಕೊಂಡು ಬಂದು ಅವಳ ಹತ್ರ ಮಾತಾಡೋದಕ್ಕೆ ಹೇಳ್ತೀನಿ. ಆಗೋಳು ಮಾತು ಕೇಳ್ತಾಳೆ. ಇಲ್ಲಂದ್ರೆ ಪಾಪ ಅನ್ಯಾಯವಾಗಿ ಪ್ರಾಣ ಕಳ್ಕೋಬೇಕಾಗತ್ತೆ. ಯಾವ ಕಾರಣಕ್ಕೋಸ್ಕರ 7ನೇ ತಿಂಗಳಿಗೆ ಡೆಲಿವರಿ ಆಗ್ತಿದೆ? ಇರಲಿ ನೋಡಪ್ಪ, ಆ ಪೇಷಂಟ್ ಬರ್ತಾರಲ್ಲ, ಬಂದ ತಕ್ಷಣ ನಂಗೆ ಹೇಳು, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಯಾಕೆ ಮಾತಾಡಬೇಕು ಮೇಡಮ್? ಇಲ್ಲ 7 ತಿಂಗಳಿಗೆ ಡೆಲಿವರಿ ಅಂತ ಹೇಳಿದ್ರಲ್ಲ, ಆ ಹೆಣ್ಮಗು ಹತ್ರ ನಾನು ಮಾತಾಡಲೇಬೇಕು ಅನಿಸ್ತಿದೆ. ಯಾಕೋ ಹೆಂಗಸು ನನಗೆ ತುಂಬ ಹತ್ರದವ್ರೇನೋ ಅಂತ ಅನ್ನಿಸ್ತಿದೆ. ಪ್ಲೀಸ್ ಅಪ್ಪ, ಆ ಹೆಣ್ಮಗು ಬಂದರೆ ನನ್ನ ಹತ್ರ ಹೇಳು. ಹಾಂ, ಖಂಡಿತವಾಗ್ಲೂ ಅಡ್ಮಿಟ್ ಆದ ತಕ್ಷಣ ಹೇಳ್ತೀನಿ ಮೇಡಮ್. ಹೊರಡ್ತಾ ಇದ್ದೀನಿ. ಎಲ್ಲ ನಡೀತಿರೋದು ನೀನು ಬಯಸ್ತಂತೆ ಅಂತ ನಂಬಿದ್ದೀನಿ. ನಿನ್ನ ಬಯಕೆಗಳಿಗೆ ಅರ್ಥ ಇರುತ್ತೆ, ಅದು ಸರಿಯಾಗಿರುತ್ತೆ. ಸತ್ರೆ ನಾನು ಸೇರೋದು ನಿನ್ನ ಪಾದ. ಅದರಲ್ಲಿ ನನಗೆ ಸಾರ್ಥಕತೆ ಇದೆ. ನನಗೆ ಯಾವ ಬೇಸರನೂ ಇಲ್ಲ. ಆದರೆ ನಾನು ಹೋದ್ಮೇಲೆ ಅಪ್ಪ ಅಮ್ಮ ಸತ್ಯ ಎಲ್ರಿಗೂ ದುಃಖ ಬರ್ಸೋ ಶಕ್ತಿನ ನೀನು ಕೊಡಬೇಕು. ಹೊರಟ್ಯಾ? ಹೊರಟೆ. ಬಾ ಕೂತ್ಕೋ. ಬೇಡ, ನಾನು ಆಟೋದಲ್ಲೇ ಹೋಗ್ತೀನಿ. ಬೇಡ, ನಾನೇ ಡ್ರಾಪ್ ಮಾಡ್ತೀನಿ ಬಾ. ಸತ್ಯ, ನಂದಿತ ಒಬ್ಳೆ ಮನೇಲಿದ್ದಾಳೆ, ನೋಡ್ಕೊಳಕ್ ಯಾರೂ ಇಲ್ಲ. ಪರವಾಗಿಲ್ಲ, ನಾನೇ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ನನ್ನ ಮಾತು ಕೇಳಿ, ಕಳಿಸ್ಕೊಡಿ ಸಾಕು. ನನ್ನ ಮಾತು ಯಾವತ್ತೂ ನೀನು ಕೇಳಲ್ಲ ಅಲ್ಲ? ಕೊನೆಗಳಿಗೆಲ್ಲಾದ್ರೂ ನನ್ನ ಮಾತು ಕೇಳಿ. ಸರಿ. ಹೊರಡ್ತೀನಿ ಸತ್ಯ. ಹುಷಾರು. ಹುಷಾರು. ನೀವು ಹುಷಾರು. ನಿಮ್ಮ ಆರೋಗ್ಯ ಹುಷಾರು. ನಂದಿತನ ಜೋಪಾನವಾಗಿ ನೋಡ್ಕೊಳ್ಳಿ. ಅವಳು ಬೆಳೆದು ದೊಡ್ಡ ವ್ಯಕ್ತಿ ಆಗ್ಬೇಕು. ಸರಿ. ಹೊರಡ್ಲಾ? ಆಯ್ತು.
ಕಾಂಚನ ತಗೊಮ್ಮ ಕಾಫಿ ಕುಡಿ. ಬೇಡ ಅತ್ತೆ, ನಂಗೆ ಎಳ್ಳಿರ್ಬೇಕು. ನೀನೀಗ ಕಾಫಿ ಕುಡಿ, ಇನ್ನು ಸ್ವಲ್ಪ ಹೊತ್ತಿಗೆ ನಾನು ನೋಡ್ಕೊಡ್ತೀನಿ. ಅತ್ತೆ, ನನಗೆ ಸೇವೆ ಮಾಡಿದ್ದು ಸಾಕು, ನೀವು ಮನೆಗೆ ಹೋಗಿ. ಬೇಡ ಕಾಂಚನ, ನಾನು ಇನ್ನೊಬ್ಬಳನ್ನೇ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅಯ್ಯೋ, ನನ್ನನ್ನು ನೋಡ್ಕೊಳಕ್ಕೆ ನರ್ಸ್ ಇದ್ದಾರೆ, ನೀವು ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ನಿ. ಹಾಗಲ್ಲಮ್ಮ, ಈ ನರ್ಮದಾ ಡಾಕ್ಟರು ಯಾವಾಗ ಯಾವ ಟೆಸ್ಟ್ ಹೇಳ್ತಾರೋ ಗೊತ್ತಿಲ್ಲ. ನೀನು ಬೇರೆ ತುಂಬ ಅಪ್ಸೆಟ್ ಆಗಿಬಿಡ್ತೀಯ. ಅದಕ್ಕೆ ನೀನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಭಾವಂಗೆ ಫೋನ್ ಮಾಡಿ ಕರೆಸಿ, ಆಮೇಲೆ ನೀವು ಹೋಗಿ, ಆಯ್ತಾ? ಇದು ಒಳ್ಳೆ ಐಡಿಯಾನೇ. ಕೇಳ್ತೀನಿ ಎಲ್ಲಿದ್ದಾನೆ ಅಂತ. ಹೇಳಿ ವಯಸ್ಸಲ್ಲಿ ಆಂಟಿ, ನಾದ್ನಿ ಹೆಂಗವಳೆ? ಈಗ ಸ್ವಲ್ಪ ಪರವಾಗಿಲ್ಲ ಕಣೋ. ಸಾವಿತ್ರಿ ಹೋಟ್ಲ ದೇವಸ್ಥಾನಕ್ಕೆ 10 ನಿಮಿಷ ಆಯಿತು. ಬೇಜಾರಾಗ್ತೈತೆ. 2 ದಿನ ಕಣೋ, ವಾಪಸ್ ಬಂದ್ಬಿಡ್ತಾಳೆ. ಸತ್ಯ, ನೀನು ಸ್ವಲ್ಪ ಆಸ್ಪತ್ರೆ ಕಡೆಗೆ ಬರ್ತೀಯಾ? ನಾನು ಮನೆಗೆ ಬಂದು ಫ್ರೆಶ್ ಆಗ್ತೀನಿ. ಕಾಂಚನ ಒಬ್ಬಳೇ ಇರ್ತಾಳಲ್ಲ, ಅದಕ್ಕೆ ಬರ್ತೀಯಾ? ಬರ್ತೀನಿ. ತಿಂಡಿ ತಿಂದ್ಲ ಅವಳು? ಇಲ್ಲ ಕಣೋ, ಕಾಫಿ ಕೊಟ್ಟಿದ್ದೀನಿ. ಸರಿ, ಹಂಗಾರೆ ಅಪ್ಪಯ್ಯ ಮಾಡಿಟ್ಟವನೆ. ಇನ್ನು 10 ನಿಮಿಷ ಹೊರಡ್ತೀನಿ, 20 ನಿಮಿಷದಾಗ ಅಲ್ಲಿರ್ತೀನಿ. ಸತ್ಯ ಬರ್ತಾ ಇದ್ದಾನೆ. ಸಾವಿತ್ರಿ ಅಕ್ಕ 2 ದಿನದ ಮಟ್ಟಿಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅವ್ರ ಅಪ್ಪ ಅಮ್ಮನ ಜೊತೆನಲ್ಲಿ ಅವ್ರ ಮನೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದಾಳೆ. ಏನು ಇದ್ದಕ್ಕಿದ್ದಾಗೆ? ಈ ಅಕ್ಕನೇ ಹೀಗೆ ಸಡನ್ ಆಗಿ ಈ ಥರ ಡಿಸಿಷನ್ಗಳೆಲ್ಲ ತಗೊಂಡ್ಬಿಡ್ತಾರೆ. ನೋಡಿ, ಅವಳ ಬಗ್ಗೆ ತಪ್ಪು ತಿಳ್ಕೊಳ್ಬೇಡ. ಅವಳಲ್ಲಿ ಯಾಕೆ ಹೋಗ್ತಾ ಇದ್ದಾಳೆ ಗೊತ್ತಾ? ನಿನಗೆ ಡೆಲಿವರಿ ಸುಸೂತ್ರವಾಗಿ ಆಗಲಿ ಅಂತ ಬೇಡ್ಕೊಳ್ಳೋಕ್ಕೆ. ಗೊತ್ತಾ ನಿಂಗದು? ಸರಿ, ನೀನು ಕಾಫಿ ಕೊಡಿ, ನಾನು ಹೊರಡ್ತೀನಿ. ಸತ್ಯ ಇನ್ನೇನು ಬಂದ್ಬಿಡ್ತಾನೆ. ಈ ವಾರ್ಡನ್ ಪೇಷಂಟು ಇನ್ನೂ ಬಂದಿಲ್ಲ ಅನ್ಸುತ್ತೆ. ಆ ಹೆಣ್ಮಗು ಯಾರಿರ್ಬೋದು? 7 ತಿಂಗಳಿಗೆ ಡೆಲಿವರಿ ಮಾಡಿಸ್ಕೊಳ್ಳೋ ಅನಿವಾರ್ಯ ಪರಿಸ್ಥಿತಿ ಆ ಹುಡುಗಿಗೆ ಏನಿದೆಯೋ ಏನೋ. ಅದು ಡೇಂಜರು ಅಂತ ಅವ್ರ ಮನೆಯವ್ರಿಗೆಲ್ಲ ಗೊತ್ತೋ ಇಲ್ವೋ? ಇರಲಿ, ಇದು ಸರಿಯಲ್ಲ ಅಂತ ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ. ಇಲ್ಲಾಂದರೆ ಸಾವಿತ್ರಿ ಕೈನಲ್ಲಾದರೂ ಹೇಳಿಸ್ತೀನಿ. ಅವಳು ಮಾತನ್ನು ಖಂಡಿತ ಕೇಳ್ತಾಳವಳು. ಹೇಗಾದರೂ ಮಾಡಿ ಈ ಸಿಸೇರಿಯನ್ ಆಗೋದನ್ನು ನಾನು ತಪ್ಪಿಸ್ಬೇಕು. ಬೇಗ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಮೇಡಮ್, ಇನ್ನೂ ಬಂದಿಲ್ಲ ಅವರು, ಬರೋ ಟೈಮು. ಅವ್ರಿಗೆ ಡೆಲಿವರಿ ಯಾವತ್ತು? ನಿಮ್ಮ ಕಾಂಚನ ಅವ್ರ ಯಾರಿಗೆ ದಿವಸನೇ ಅವ್ರ ಯಾರಿಗೆ? ಹೌದಾ? ಹೌದು ಮೇಡಮ್. ಅವ್ರು ಬಂದಾಗ ನನಗೆ ಹೇಳಕ್ಕೆ ಮರಿಬೇಡಿ, ನಾನು ಅವ್ರ ಜೊತೆ ಮಾತಾಡಬೇಕು. ಸರಿ ಮೇಡಮ್, ಬಂದ ತಕ್ಷಣ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ನಾಳೆ ಎಲ್ಲರೂ ಅನ್ಕೋಬೋದು ವಿನುತಂಗೋಸ್ಕರ ಸಾವಿತ್ರಿ ಪ್ರಾಣ ಬಿಟ್ಲು, ಗಂಡಂಗೆ ಮಕ್ಕಳಿಗೆ ಅನ್ಯಾಯ ಮಾಡಿಬಿಟ್ಲು ಅಂತ. ಆದರೆ ನೀನಿಲ್ಲ ಅಂತಂದ್ರೆ 3 ಜೀವಗಳು ಹೋಗುತ್ತೆ ವಿನುತ. ನೀನಿಲ್ಲ ಅಂದರೆ ಪ್ರತಾಪ್ ಇರಲ್ಲ, ಪ್ರತಾಪ್ ಇಲ್ಲದೆ ಅತ್ತೆ ಇರಲ್ಲ, ಅತ್ತೆ ಇಲ್ಲದೆ ಮಾವ ಇರಲ್ಲ. ಸತ್ಯ ಏನು ಮಾಡ್ಕೊಳ್ಳಲ್ಲ, ಮಗುಗೋಸ್ಕರನಾದ್ರೂ ನೋವು ನುಂಗ್ತಾರೆ. ನನ್ನ ಅಪ್ಪ ಅಮ್ಮ ರಂಜುಗೋಸ್ಕರ ಬದುಕಿ ಉಳಿತಾರೆ. ವಾಸ್ತವಗಳು ನಂಗೆ ಗೊತ್ತಿದೆ ವಿನುತ. ನೀನು ಚೆನ್ನಾಗಿ ಬದುಕಬೇಕು, ನಗ್ನಗ್ತಾ ಇರು.
ಮಗುನ ಚೆನ್ನಾಗಿ ಬೆಳೆಸು. ವಂಶಕ್ಕೆ ಅವನು ಒಂದು ಕೊಡುಗೆ ಆಗಬೇಕು. ಹಾಗಾದಾಗಲೇ ನನ್ನ ಸಾವಿಗೆ ಒಂದು ಸಾರ್ಥಕತೆ. ಚೆನ್ನಾಗಿರೋ ವಿನುತಾ, ಚೆನ್ನಾಗಿರು. ಹಲೋ. ಹಲೋ ಡಾಕ್ಟ್ರೆ, ನಾನು ಸಾವಿತ್ರಿ. ಹೇಳಿ ಸಾವಿತ್ರಿ. ನಾನು ಬಂದಿದ್ದೀನಿ, ನಿಮ್ಮ ಆಸ್ಪತ್ರೆಯಲ್ಲೇ ಇದ್ದೀನಿ. ಹೌದಾ? ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ, ನಾನು ಬರ್ತೀನಿ. ಹಾಂ, ನಾನು ವಿನುತನ್ ವಾರ್ಡ್ ಹತ್ರನೇ ಇದ್ದೀನಿ. ಓಕೆ, ಬರ್ತೀನಿ ಸಾವಿತ್ರಿ. ಹಾಂ. ಸಾವಿತ್ರಿ, ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ತುಂಬ ಸಂತೋಷ ಡಾಕ್ಟ್ರೆ. ಒಂದಿಷ್ಟು ಟೆಸ್ಟ್ಗಳನ್ನು ಇಮಿಡಿಯೇಟಾಗಿ ಮಾಡಬೇಕು. ಇದು ಪ್ರೀ ಮೆಚ್ಯೂರ್ ಡೆಲಿವರಿ ಅಲ್ವಾ, ಒಂದಿಷ್ಟು ಪ್ರಿಕಾಷನರಿ ಮೆಷರ್ಸ್ನ ತೊಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಬನ್ನಿ ನನ್ನ ಜೊತೆ. ಬನ್ನಿ. ಡೋಂಟ್ ವರಿ. ಎಕ್ಸ್ಕ್ಯೂಸ್ ಮೀ, ನಿಮಿಷ ನಾನು ಆಮೇಲೆ ಮಾಡ್ತೀನಿ. ನೀವೇನ ರಿಸೆಪ್ಷನಿಸ್ಟು? ಹೌದು. ಕಾಂಚನ್ ಅವ್ರು ಯಾವ ವಾರ್ಡಲ್ಲಿದ್ದಾರೆ? ನೀವ್ಯಾರು? ಅವಳು ನನ್ನ ನಾದ್ನಿ. ನಿಮ್ಮ ಹೆಸರು? ಸತ್ಯ ಅಂತ. ಡೀಟೇಲ್ಸ್ ಇದ್ದಲ್ಲಿ ನೀವು ಒಳಗೆ ಬಿಡಲ್ಲ? ಇಲ್ಲ, ಅದು ರೂಲ್ಸ್ CCBಯಿಂದ ಬಂದಿರೋದು. ಓಕೆ, ಯಾವ ವಾರ್ಡಲ್ಲಿದ್ದಾರೆ? ನಿಮ್ಮನ್ನು ಎಲ್ಲೂ ನೋಡಿದ್ದೀನಿ. ಇಲ್ಲಿ. ಎಲ್ಲಿ? ಹಾಂ, ನೀವು ಸಾವಿತ್ರಿ ಅವ್ರ ಗಂಡ ಅಲ್ವಾ? ಹೌದು. ನಿಮಗೆ ಗೊತ್ತು? ಸಾವಿತ್ರಿ ಅವ್ರು ಒಂದ್ಸತಿ ಫೋಟೋ ತೋರಿಸಿದ್ರು, ನನ್ನ ಗಂಡ ರಾಜ್ಕುಮಾರ ಇದ್ದಂಗಿದ್ದಾರೆ ಅಂತ. ನೀವು ನೋಡೋಕೆ ಹಾಗೇ ಇದ್ದೀರಾ. ಥ್ಯಾಂಕ್ ಯು. ಇನ್ನೊಂದು 2 ತಿಂಗಳಿಗೆ ಸಾವಿತ್ರಿನ ಇಲ್ಲೇ ಅಡ್ಮಿಟ್ ಮಾಡ್ತೀನಿ ಡೆಲಿವರಿಗೆ. ಸಾವಿತ್ರಿ ಅವ್ರು ಇವತ್ತು ಬಂದಂಗಿತ್ತು. ಸಾವಿತ್ರಿ ಬಂದವಳ? ಎಲ್ಲಿದ್ದಾಳೆ? ಗೊತ್ತಿಲ್ಲ, ಮತ್ತೆ ಬಂದಂಗಿತ್ತು ಅಂತ ಹೇಳ್ದಲ್ರಿ. ನೋಡಿದ ನೆನಪು ಅಷ್ಟೇ. ನಿಜ ಹೇಳ್ತೀರ ತಾನೆ? ನೋಡ್ದಂಗಿತ್ತು ಸರ್, ಆದರೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಿಡಿ, ನಿಮ್ಮ ನರ್ಸಿಂಗ್ ಹೋಮಲ್ಲಿ ಹುಡ್ಕೋದೇನು ಕಷ್ಟ ಅಲ್ಲ. ಸಾವಿತ್ರಿ ಇದ್ರೆ ಸಿಕ್ಕೇ ಸಿಗ್ತಾಳೆ. ಕಾಂಚನ ಇರೋ ವಾರ್ಡ್ 37 ಅಂದ್ರಲ್ಲ? ಇಲ್ಲ, 9. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ನಾದ್ನಿ. ಹೌ ಆರ್ ಯು? ಯಾ, ನಾನು ಚೆನ್ನಾಗಿದ್ದೀನಿ ಭಾವ. ಏನಂತಿದ್ದಾನೆ ನಮ್ಮ ರಾಜ್ಕುಮಾರ? ಬರೋದಕ್ಕೆ ಕಾಯ್ತಾ ಇದ್ದಾನೆ. ಮತ್ತೆ ರಂಗನಾಥ್ ಸ್ವಾಮಿ ತರ ಮಲ್ಕೊಂಡ್ಬಿಟ್ಟಿದ್ದೀರಾ? ಅಕ್ಕ ಮನೆ ದೇವ್ರಿಗೆ ಹೋದ್ರಂತೆ. ಯಾಕೋ ಗೊತ್ತಿಲ್ಲ, ಕಳಿಸ್ಕೊಡಕ್ಕೆ ತುಂಬಾ ಕಷ್ಟ ಆಯ್ತು. ನಾನು ಅಕ್ಕನ ಹತ್ರ ಕ್ಷಮೆ ಕೇಳಬೇಕು. ಯಾಕೆ? ಕೇಳಬೇಕು. ನಾನು ಸಾವಿತ್ರಿ ಅಕ್ಕನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಸಾವಿತ್ರಿನ ನೆನ್ಪು ಮಾಡಬೇಡ, ಅಳು ಬಂದಂಗೆ ಆಯ್ತದೆ. ಬರ್ತಾರಲ್ಲ ಬಿಡಿ ಭಾವ. ಭಾವ, ನನಗೊಂದು ಹೆಲ್ಪ್ ಮಾಡ್ತೀರಾ? ಹೇಳು. ಏನೂ ಇಲ್ಲ ಬಿಡಿ. ಹೇಳ್ನಾದಿ, ಪರವಾಗಿಲ್ಲ. ಏನೂ ಇಲ್ಲ ಭಾವ. ಮುಚ್ಚಿಡಬಾರ್ದು. ಅದು ಮರ್ತೋಯ್ತು. ಏನಾಯ್ತು ಭಾವ? ಸಾವಿತ್ರಿ ನನ್ನ ನೆನ್ಸ್ಕೊಂಡ್ಲು ಅನ್ಸುತ್ತೆ.
ಮಗು ಆರೋಗ್ಯವಾಗಿ ಉಳ್ಕೊಳ್ಳುತ್ತೆ ಅಲ್ವಾ ಡಾಕ್ಟ್ರೆ? ಡೋಂಟ್ ವರಿ, ಅದು ಆರೋಗ್ಯವಾಗಿರೋ ಹಾಗೆ ನಾನು ನೋಡ್ಕೊಳ್ತೀನಿ, ಓಕೆನಾ? ಡಾಕ್ಟ್ರೆ, ನಿಮ್ಮ ಆಸ್ಪತ್ರೆಯಲ್ಲಿ ಯಾರಿಗೂ ನನ್ನ ಹೆಸರು ಗೊತ್ತಿಲ್ಲ ಅಲ್ವಾ? ಇಲ್ಲ, ಯಾಕೆ? ವಿನುತಾನು ಇದೇ ಆಸ್ಪತ್ರೆಯಲ್ಲಿದ್ದಾಳೆ. ಅವಳನ್ನ ನೋಡೋದಕ್ಕೆ ಅಂತ ಅತ್ತೆ, ಮಾವ, ಸತ್ಯ, ಮಾವಯ್ಯ ಎಲ್ಲ ಬರ್ತಾ ಇರ್ತಾರೆ. ಅವ್ರ ಕಿವಿಗೆ ನನ್ನ ಹೆಸರು ಬಿದ್ದರೆ ಏನಾದರೂ ತೊಂದರೆ ಆಗ್ಬೋದೇನೋ ಅಂತ. ಡೋಂಟ್ ವರಿ ಸಾವಿತ್ರಿ, ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಆ್ಯಕ್ಚುಲಿ ನರ್ಸ್ಗಳಿಗೆಲ್ಲ ಹೇಳಿದ್ದೀನಿ ನೀನಿರೋ ವಾರ್ಡನ್ನ ಯಾವಾಗಲೂ ಕ್ಲೋಸ್ ಮಾಡಿಟ್ಟಿರು ಅಂತ. ಸಾವಿತ್ರಿ, ಇಫ್ ಯು ಡೋಂಟ್ ಮೈಂಡ್ ಒಂದು ಲೆಟರ್ ಬರೆದುಕೊಟ್ಟು ಸೈನ್ ಮಾಡ್ತೀರಾ? ನನಗೆ ಅರ್ಥ ಆಗುತ್ತೆ ಡಾಕ್ಟ್ರೆ. ನನ್ನಿಂದ ನಾಳೆ ನೀವು ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನು ಅಂತ ಅಲಿಯೋ ಹಾಗಾಗಬಾರ್ದು. ನಾನೇ ಲೆಟ್ರ್ ಬರೆದು ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆರಿಗೆ ಮಾಡಿದ ಡಾಕ್ಟರ್ ನರ್ಮದಾ ಅವರಿಗೂ ನನ್ನ ಸಾವಿಗೂ ಸಂಬಂಧ ಇಲ್ಲ. ಭ್ರಮೆಯಲ್ಲಿದ್ದ ವಿನುತಾನ ಉಳಿಸೋದಕ್ಕೆ ನನಗೆ ಯಾವ ದಾರಿನೂ ಕಾಣಲಿಲ್ಲ. ಕಂಡ ದಾರಿ ಇದೊಂದೇ. ಅದಕ್ಕೆ ನಾನೇ ಸ್ವಇಚ್ಛೆಯಿಂದ ಹೆರಿಗೆಗೆ ದಾಖಲಾಗಿದ್ದೇನೆ. ಹೆರಿಗೆಯಲ್ಲಿ ನನ್ನ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ನರ್ಮದಾ ಅವರು ಹೇಳಿದ ಮೇಲೂ ಅವ್ರ ಮೇಲೆ ಒತ್ತಡ ತಂದು ನನ್ನ ಹೆರಿಗೆಗೆ ನಾನೇ ಕಾರಣವಾಗಿದ್ದೇನೆ. ಇಂತಿ ಸಾವಿತ್ರಿ. ಬದುಕೋ ಆಸೆನೇ ಇಲ್ವಾ ಸಾವಿತ್ರಿ ನಿಮಗೆ? ಇದೆ ಡಾಕ್ಟ್ರೆ, ತುಂಬ ಇದೆ. ನಂದಿತಾ ಸತ್ಯನ ಜೊತೆ ಬದುಕಬೇಕು ಅಂತ ತುಂಬ ಆಸೆ ಇದೆ. ಪುಣ್ಯ ಮಾಡಿದ್ದೆ ಸತ್ಯನ ಕೈ ಹಿಡಿಯಕ್ಕೆ. ಅರ್ಧ ದಾರಿಲೇ ಕೈ ಬಿಟ್ಟು ಹೋಗ್ತಾ ಇದ್ದೀನಿ. ಮೋಸ ಮಾಡಿದ್ದೀನಿ ಅವ್ರಿಗೆ. ಅಪ್ಪ ಅಮ್ಮಂಗೆ ನೀವೇ ಸಮಾಧಾನ ಮಾಡ್ತೀರಾ ಡಾಕ್ಟ್ರೆ? ಥ್ಯಾಂಕ್ ಯು ಡಾಕ್ಟರ್. ಯಾವ ಹೆಣ್ಣಿಗೆ ತಾನೇ ತನ್ನ ಸುಂದರವಾದ ಸಂಸಾರನ ಬಿಟ್ಟು ಹೋಗೋಕೆ ಆಸೆ ಇರುತ್ತೆ? ಆದ್ರೆ ಅಂತ ಅನಿವಾರ್ಯತೆ ನನಗೆ ಬಂತು. ಯಾವ ತಾಯಿ ತಾನೇ ತನ್ನ ಪುಟ್ಟ ಮಗುನ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾಳೆ ಹೇಳಿ? ಆದ್ರೆ ಅಂತ ಸಂದರ್ಭದಲ್ಲಿ ನಾನು ಸಿಕ್ಕಾಕೊಂಡೆ. ಸತ್ಯಂಗೊಂದು ಮಾತು ಹೇಳ್ತೀರಾ ಡಾಕ್ಟ್ರೆ? ಸಾವಿತ್ರಿ ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ಲು, ತುಂಬಾ ಇಷ್ಟಪಡ್ತಿದ್ಲು. ನಿಮ್ಮನ್ನ ಬಿಟ್ಟು ಹೋಗೋಕೆ ಅವಳಿಗೆ ಮನಸ್ಸೇ ಇರಲಿಲ್ಲ ಅಂತ.